ಪೋಸ್ಟ್ ಆಫೀಸ್ ಕಚೇರಿಯಲ್ಲಿ ಮರುಕಳಿಸುವ ಠೇವಣಿ ರೆಕ್ಯೂರಿಂಗ್ ಡಿಪಾಸಿಟ್ ಆರ್.ಡಿ ಖಾತೆಗಳು ಭಾರತದಲ್ಲಿ ಜನಪ್ರಿಯ ಉಳಿತಾಯ ಆಯ್ಕೆಯಾಗಿದ್ದು, ಸ್ಥಿರ ಬಡ್ಡಿದರ ಮತ್ತು ನಿಯಮಿತ ಉಳಿತಾಯ ಶಿಸ್ತುಗಳನ್ನು ನೀಡುತ್ತವೆ. ಪೋಸ್ಟ್ ಆಫೀಸ್ನಲ್ಲಿ ಆರ್.ಡಿ ಖಾತೆಯನ್ನು ಹೇಗೆ ತೆರೆಯುವುದು ಮತ್ತು ನಿರ್ವಹಿಸುವುದು ಎಂಬುದರ ಹಂತ-ಹಂತದ ಮಾರ್ಗದರ್ಶಿ ಇಲ್ಲಿದೆ. ಅಂಚೆ ಕಚೇರಿಯಲ್ಲಿ ಆರ್.ಡಿ ಖಾತೆಯನ್ನು ತೆರೆಯುವುದು. ಅಂಚೆ ಕಚೇರಿಗೆ ಭೇಟಿ ನೀಡಿ ಉಳಿತಾಯ ಯೋಜನೆಗಳನ್ನು ಒದಗಿಸುವ ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಹೋಗಿ ಅರ್ಜಿ ನಮೂನೆಯನ್ನು ಸಂಗ್ರಹಿಸಿ ಆರ್.ಡಿ ಖಾತೆ ತೆರೆಯುವ ಫಾರ್ಮ್ ಕೇಳಿ ಅಥವಾ ನೀವು ಅದನ್ನು ಇಂಡಿಯಾ ಪೋಸ್ಟ್ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಬಹುದು. ಫಾರ್ಮ್ ಅನ್ನು ಭರ್ತಿ ಮಾಡಿ ಅಗತ್ಯವಿರುವ ವಿವರಗಳೊಂದಿಗೆ ಅರ್ಜಿ ನಮೂನೆಯನ್ನು ಪೂರ್ಣಗೊಳಿಸಿ. ಕೆವೈಸಿ ದಾಖಲೆಗಳು. ನಿಮ್ಮ ಗ್ರಾಹಕರನ್ನು ತಿಳಿದುಕೊಳ್ಳಿ. ನೋ ಯೋರ್ ಕಸ್ಟಮರ್ ಕೆವೈಸಿ ಡಾಕ್ಯುಮೆಂಟ್ಗಳನ್ನು ಲಗತ್ತಿಸಿ. ಗುರುತಿನ ಪುರಾವೆ, ಆಧಾರ್ ಕಾರ್ಡ್, ವೋಟರ್ ಐಡಿ, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್ ಇತ್ಯಾದಿ. ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರಗಳು. ಆರಂಭಿಕ ಠೇವಣಿ, ಮಾಸಿಕ ಠೇವಣಿ ಮೊತ್ತವನ್ನು ನಿರ್ಧರಿಸಿ. ಸಾಮಾನ್ಯವಾಗಿ ತಿಂಗಳಿಗೆ ಕನಿಷ್ಠ ₹10 ಮತ್ತು ಆರಂಭಿಕ ಠೇವಣಿ ಮಾಡಿ. ಠೇವಣಿಗಳನ್ನು ₹10 ಗುಣಕಗಳಲ್ಲಿ ಮಾಡಬೇಕು. ಫಾರ್ಮ್ ಅನ್ನು ಸಲ್ಲಿಸಿ. ಭರ್ತಿ ಮಾಡಿದ ಫಾರ್ಮ್ ಅನ್ನು ಕೆವೈಸಿ ದಾಖಲೆಗಳು ಮತ್ತು ಆರಂಭಿಕ ಠೇವಣಿಯೊಂದಿಗೆ ಪೋಸ್ಟ್ ಆಫೀಸ್ ಕೌಂಟರ್ನಲ್ಲಿ ಸಲ್ಲಿಸಿ. ಪಾಸ್ಬುಕ್. ಒಮ್ಮೆ ನಿಮ್ಮ ಆರ್.ಡಿ ಖಾತೆಯನ್ನು ತೆರೆದ ನಂತರ ನೀವು ಪಾಸ್ಬುಕ್ ಎಲ್ಲ ವಹಿವಾಟುಗಳನ್ನು ದಾಖಲಿಸುತ್ತದೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. See you in the next video.